ನಮಸ್ಕಾರ ಸರ್. ಓಹೋ ನಮಸ್ಕಾರ ಸುರೇಶ್. ವೆಲ್ಕಮ್ ವೆಲ್ಕಮ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಹೇಗಿದೆಯಪ್ಪ? ಚೆನ್ನಾಗಿದೆ ಸರ್. ಸುರೇಖ ಹೇಗಿದ್ದಾರೆ? ಚೆನ್ನಾಗಿದ್ದಾಳೆ. ಏನೋ ಮನೆಗೆ ಬರಕ್ ಹೇಳಿದ್ರು. ಓ ಹೇಳ್ ಕಳಿಸಿದ್ಲಾ? ಸುರೇಖ ಇಲ್ಲೇ ಇದ್ಲು, ಹೊರಗೋಗಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ಅಂದ ಹಾಗೆ ನಿನ್ ಮೇಲೆ ನಂಗೆ ತುಂಬಾ ಕೋಪ ಬಂದಿದೆ. ನನ್ ಮೇಲ? ಯಾಕೆ ಸರ್? ನೀನು ಸುರೇಖಾ ಫ್ರೆಂಡ್ ಅಂತ ಹೇಳಿದೆ. ಆಮೇಲೆ ನಿಮ್ಮ 10,000 ರೂಪಾಯಿ ಕಾಂಟ್ರಾಕ್ಟ್ ವಿಷಯ ಗೊತ್ತಾಗಿ ನಿನ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತು. ಐ ಆಮ್ ಸಾರಿ ಸರ್. ಇಟ್ಸ್ ಓಕೆ. ನಿನ್ ಜಾಗದಲ್ಲಿ ಇನ್ಯಾರೇ ಇದ್ದಿದ್ರು ನನ್ನ ಮಗಳ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡೋದಕ್ಕೂ ತುಂಬಾ ಭಯವಾಗುತ್ತೆ. ಇಟ್ಸ್ ಆಲ್ ಮೈ ಮಿಸ್ಟೇಕ್. ತಾಯಿಲ್ಲದ ತಬಲಿ ಅಂತ ತುಂಬಾ ಮುದ್ದಾಗಿ ಸಾಕ್ಬಿಟ್ಟೆ. ಸರ್ ಏನ್ ಹೇಳ್ತಾ ಇದ್ದೀರಾ? ಸುರೇಖಾಗೆ ತಾಯಿ ಇಲ್ವಾ? ಹೌದಪ್ಪ, ಚಿಕ್ಕ ವಯಸ್ಸಿನಲ್ಲೇ ಅವಳು ತಾಯಿನ ಕಳ್ಕೊಂಡ್ಳು. ಅವಳಿಗೆ ತಂದೆ, ತಾಯಿ, ಅಣ್ಣ, ತಮ್ಮ ಎಲ್ಲ ನಾನೇ. ಸರ್ ನೀವು ತಪ್ಪಿರ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು, ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದು ಒಳ್ಳೇದು ಅನ್ಸುತ್ತೆ. ಯಾಕೆಂದ್ರೆ ಮೊನ್ನೆ ಪಾರ್ಟಿ ನಡೆದ ಗಲಾಟೆಯಲ್ಲಿ ಏನೋ ನೀನು ಹೇಳೋದು ಸರಿ. ಅವಳು ತಾಯಿ ಇಲ್ಲದ ತಬ್ಬಲಿ ಮಾತ್ರ ಅಲ್ಲಪ್ಪ, ದೇವರ ಕರುಣೆನೂ ಸಿಗದೆ ಇರೋ ನತದೃಷ್ಟ ಹೆಣ್ಣು. ಅಂದ್ರೆ ಸುರೇಶ್, ಶಿ ಈಸ್ ಸಫರಿಂಗ್ ಫ್ರಮ್ ಬ್ಲಡ್ ಕ್ಯಾನ್ಸರ್. ಏನ್ ಸರ್ ಜೋಕ್ ಮಾಡ್ತಾ ಇದ್ದೀರಾ? ನೋ, ಐ ಆಮ್ ಟೆಲಿಂಗ್ ದ ಟ್ರೂತ್. ಅವಳು ಇನ್ನು ಹೆಚ್ಚು ದಿವಸ ಬದುಕೋದಿಲ್ಲಪ್ಪ. ಅವಳ ಆಯಸ್ಸು ಎಣಿಕೆ ಮಾಡಷ್ಟು ದಿನಗಳು ಮಾತ್ರ ಉಳಿದಿವೆ. ಅಲ್ಲಿವರೆಗಾದ್ರೂ ತಂದೆಯಾಗ ಅವಳನ್ನ ಸಂತೋಷವಾಗಿರ್ಬೇಕು, ಅಷ್ಟೇ ನನ್ನ ಉದ್ದೇಶ. ಅಷ್ಟು ಮಾಡಿದ್ರೆ ನನ್ನ ಕರ್ತವ್ಯ ಪೂರ್ಣ ಆಗತ್ತಪ್ಪ, ಪೂರ್ಣ ಆಗತ್ತೆ. ಓ ಸಾರಿ, ನಾನು ಎಮೋಷನಲ್ ಆಗಿ ಏನೇನೋ ಹೇಳಿ ನಿನ್ನ ಮನಸ್ಸಿಗೆ ಬೇಸರ ತಂದ್ಬಿಟ್ಟೆ. ಸುರೇಖಾ ಹೇಳ್ತಾ ಇದ್ಲು, ಅವಳಿಲ್ದಿರುವಾಗ ನೀನೇನಾದ್ರೂ ಬಂದ್ರೆ ನಿನಗೆ 5,000 ರೂಪಾಯಿ ಕೊಡಿ ಅಂತ. ಒಂದ್ ನಿಮಿಷ ಬಂದ್ಬಿಟ್ಟೆ. ಸುರೇಶ್, ಸುರೇಶ್ ಯಾಕೆ ಹೋಗ್ಬಿಟ್ಟ? ಹಾ, ಅಲ್ಲಮ್ಮ ಎಲ್ಲೋಗಿದ್ದೆ? ಸುರೇಶ್ ಬಂದಿದ್ದ. ಏನ್ ಡ್ಯಾಡಿ ನೀವು? ನಾ ಬರೋವರೆಗೂ ಅವನ್ನ ಇಸ್ಕೋಬಾರ್ದಾಗಿತ್ತ? ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಈ ಸಚ್ ಎ ನೈಸ್ ಬಾಯ್. ಅಲ್ಲಮ್ಮ, ನಾನು ಒಳಗೆ ಹೋಗಿ ಬರೋದ್ರೊಳಗೆ ಅವನು ಹೊರಟೋಗಿದ್ದ. ಅದ್ ಸರಿ, ಹುಡುಗರು ನೋಡಿದ್ರೆ ಒಂದ್ ಮೈಲಿ ಓಡ್ತಿದ್ಯಲ್ಲ, ಈಗ ಇವ್ ನೋಡಿ ನೈಸ್ ಬಾಯ್ ಅಂತ ಹೇಳ್ತಿದ್ಯಲ್ಲ, ಏನ್ ಸಮಾಚಾರ? ಇವರು ಎಲ್ರ ತರ ಅಲ್ಲ. ಎಲ್ರಂತಲ್ಲ ಅಂದ್ರೆ? ಹೋಗಿ ಡ್ಯಾಡಿ, ನೀವೆಲ್ಲದಕ್ಕೂ ಜೋಕ್ ಮಾಡ್ತೀರಾ. ಇಟ್ಸ್ ನಾಟ್ ಎ ಜೋಕ್, ಇಟ್ಸ್ ಎ ಫ್ಯಾಕ್ಟ್. ಇಫ್ ಯು ಆರ್ ಓಕೆ, ಐ ಆಮ್ ಆಲ್ಸೋ ಓಕೆ. ಓ ನೋ ಡ್ಯಾಡಿ. ವಿಷಯನ್ ಹೇಗೆ ಪ್ರಾರಂಭಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ನಾನು ಸುರೇಖನ್ ಬಗ್ಗೆ ಹೇಳಿದ್ದು ತಪ್ಪಾಯ್ತೇನೋ ಅಂತ ಅನಿಸ್ತಾ ಇದೆ. ನಾನು ಬರೋದ್ರೊಳಗೆ ನಿನ್ ಮನೆಯಿಂದ ಹೊರಟೋಗಿದ್ದೆ. ಆಮೇಲೆ ಸುರೇಖಾ ಬಂದ್ಲು, ನಿನ್ ಬಗ್ಗೆ ಕೇಳಿದ್ಲು. ಸರ್ ನೀವು ಹೇಳಿದ ವಿಷಯ ಕೇಳಿದ್ಮೇಲೆ ನನಗಲ್ಲಿ ಇರೋದಕ್ಕೆ ಮನಸ್ಸು ಬರಲಿಲ್ಲ. ಹಣ ಖರ್ಚು ಮಾಡಿ ನನ್ನ ತಾಯಿಗೆ ಆಪರೇಷನ್ ಮಾಡಿಸಿದ್ರೆ ಆಕೆ ಉಳ್ಕೋತಾರೆ ಅಂತ ಡಾಕ್ಟರ್ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ನಿಮ್ಮ ಸಮಸ್ಯೆ ನೋಡಿದ್ಮೇಲೆ ನಂದು ಸಮಸ್ಯೆನೇ ಅಲ್ಲ ಅನಿಸ್ತು. ಯಾವುದನ್ನು ನಾವು ಜೀವನದಲ್ಲಿ ತಪ್ಪಿಸ್ಕೊಳಕ್ಕಾಗಲ್ವೋ ಅದನ್ನ ನಗನಗ್ತಾ ಒಪ್ಕೊಂಡ್ಬಿಡೋದೆ ನಮ್ಮ ಬುದ್ಧಿವಂತಿಕೆ. ನಾನಂತೂ ನನ್ನ ಇಡೀ ಆಸ್ತಿ ಮಾರಿದ್ರು ನನ್ನ ಮಗಳನ್ನು ಉಳಿಸ್ಕೊಳಕ್ಕಾಗಲ್ಲ. ನೀನ್ ನಿನ್ ತಾಯಿನ ಉಳಿಸ್ಕೋಬಹುದು, ಅದಕ್ಕೆ ಎಷ್ಟು ಹಣ ಖರ್ಚಾದ್ರೂ ನಾನು ಕೊಡ್ತೀನಿ. ಆದ್ರೆ ನೀನೊಂದು ಸಹಾಯ ಮಾಡಬೇಕು. ನೀನನ್ನ ದುಡ್ಡು ಕೊಟ್ಟು ಕೊಂಡ್ಕೋತಾ ಇದೀನಿ ಅಂತ ಮಾತ್ರ ಅನ್ಕೋಬೇಡ. ಭಿಕ್ಷೆ ಬಿಡ್ತಿದ್ದೀನಪ್ಪ. ನನ್ನ ಮಗಳು ನಿನ್ನನ್ನು ಇಷ್ಟಪಟ್ಟಿದ್ದಾಳೆ. ಅವಳು ಸಾಯೋವರ್ಗಾದ್ರೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಗುರಿ. ಇದಕ್ಕೆ ನೀನು ಒಪ್ಕೊಳ್ಳೇಬೇಕು. ಇದು ನಿನ್ ಕಾಲು ಅಂತ ತಿಳ್ಕೊಳಪ್ಪ. ಸರ್, ಹಿರಿಯರ ಕಾಲಕ್ಕೆ ಬಿಡಬಾರ್ದಂತೆ. ಯಾಕೆಂದ್ರೆ ಹಿರಿಯರ ಆಯಸ್ಸು ಕಡಿಮೆ ಆಗತ್ತಂತೆ. ಅದಕ್ಕೆ ಸರ್, ಹಣಕ್ಕೋಸ್ಕರ ನಿಮ್ಮ ಮಗಳ ಹತ್ರ ನನ್ನ ಬಾಯ್ ಫ್ರೆಂಡ್ಗೆ ನಾಟಕ ಆಡಿದೆ ಅಷ್ಟೇ. ಆದ್ರೆ ಈಗ ನೀವು
ಕೇಳ್ತಾ ಇರೋ ವಿಷಯಕ್ಕೆ ತೀರ್ಮಾನ ತಗೊಳ್ಳೋದು. ಹೋಗ್ಲಿ ಬಿಡಪ್ಪ, ಭಿಕ್ಷೆ ಬೇಡವನಿಗೆ ಆಯ್ಕೆ ಮಾಡೋ ಹಕ್ಕಿರಲ್ಲಪ್ಪ. ಸಮಯ ತಗೋ, ಆದ್ರೆ ದಯವಿಟ್ಟು ನಿರಾಶೆ ಮಾಡಬೇಡ. ಡ್ಯಾಡಿ ಡ್ಯಾಡಿ, ಹೋದ್ ಕೆಲ್ಸ ಏನಾಯ್ತು? ಸುರೇಶ್ ಏನ್ ಹೇಳಿದ್ರು? ಯಾಕೆ ಡ್ಯಾಡಿ ಕಣ್ಣಲ್ಲಿ ನೀರು? ಸುರೇಶ್ ಒಪ್ಲಿಲ್ವಾ? ಇಲ್ಲಮ್ಮ, ಕಣ್ಣೀರಲ್ಲಮ್ಮ, ಆನಂದ ಬಾಷ್ಪ. ನಿನ್ ಮದ್ವೆ ಆಗಿ ನನ್ನಿಂದ ದೂರ ಹೋಗ್ಬಿಡ್ತೀಯಲ್ಲ, ನಿನ್ ಮದ್ವೆನ ಹೇಗ್ ಮಾಡ್ಸೋದು? ಮದ್ವೆಗೆ ಚಿರೋಟಿ ಮಾಡ್ಸೋದಾ, ಪೇಳಿ ಮಾಡ್ಸೋದಾ, ಬಾದಾಮಿ ಹಲ್ವಾ ಮಾಡ್ಸೋದಾ? ನಿನ್ ಮದ್ವೆನ ಯಾವ ಚಿತ್ರದಲ್ಲಿ ಇಟ್ಕೊಡೋದು? ನಿನ್ ಮದ್ವೆ ಇನ್ವಿಟೇಷನ್ ಯಾವ ರೀತಿ ಪ್ರಿಂಟ್ ಮಾಡ್ಸೋದು? ಅದಕ್ಕೆ ಗೋಲ್ಡನ್ ಬಾರ್ಡರ್ ಹಾಕ್ಸೋದಾ, ಅಥವಾ ನಿಮ್ಮಿಬ್ರು ಫೋಟೋನ ಹಚ್ಚೋತದ? ಹೀಗೆ ಹತ್ತಲು ಯೋಚನೆಗಳು ನನ್ನ ತಲೆ ತುಂಬ್ಕೊಂಡ್ಬಿಡ್ತಮ್ಮ. ಕುಮುದಿನಿ, ಕುಮುದಿನಿ, ಕುಮುದಿನಿ. ಯಾಕೋ ಹೀಗ್ ಕೂಗ್ತಾ ಇದ್ಯಾ? ಯಾರ್ ಸತ್ರು ಅಂತ ಕೂಗ್ತಾ ಇದ್ಯಾ? ಕುಮುದಿನಿ ಕೂಗಾಡ್ತಾ ಇದ್ಲಲ್ಲ, ಏನ್ ನಡೀತಾ ಇದೆ? ನಮ್ಮನೇಲಿ ಏನಾದ್ರೆ ನಿನ್ಗೇನು? ಅವಳೇ ನಿನ್ ಹೆಂಡ್ತಿನ ದೊಡ್ಡದಾಗ್ ಬಂದ್ಬಿಟ್ಟ ಇಲ್ಲಿ ವಿಚಾರ್ಸಕ್ಕೆ. ನಡಿಯೋ ಆಚೆ. ಏಯ್, ನಿಂತ್ಕೊಳ್ಳೋ. ಏಯ್, ನಮ್ಮನೆಗ್ ನುಗ್ಗಕ್ ನೀನ್ ಯಾರೋ? ಏನೋ ಜಾಗ ಇದ್ದಾರೆ ಅಂತ ಜಾಗ ಕೊಟ್ರೆ ಮನೆಗ್ ನುಗ್ಗಿ ದಾಂಡ್ಲೆ ಬರ್ತಿದ್ಯಾ? ನಡಿಯೋ ಆಚೆ. ಇರು, ನೀನು ಮಾಡ್ತೀನಿ. ಏ ಸುರೇಶ, ನಿಂದ ಅತಿ ಆಯ್ತು. ಮರ್ಯಾದೆಗಳನ್ನ ಬಿಟ್ಟು ಹೊರಗಡೆ ಹೋಗು. ನಿನಗೆಲ್ಲಿದೆ ಮರ್ಯಾದೆ? ಒಬ್ಬ ಅಮಾಯಕ ಹೆಣ್ಣಿನ ದೌರ್ಬಲ್ಯನ ಈ ರೀತಿ ಉಪಯೋಗಿಸ್ಕೊಳ್ಳೋದು ನಾಚಿಕೆ ಆಗಲ್ಲ ನಿನಗೆ? ನನಗ್ಯಾಕೋ ನಾಚಿಕೆ ಆಗ್ಬೇಕು? ನಿನಗೆ ಕೆಲಸ ಕೊಡ್ಸಿದ್ರೆ ನಾನು ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ ಅಂತ ಒಪ್ಕೊಂಡಿದ್ಲು. ಈಗ ಅಪಾಯಿಂಟ್ಮೆಂಟ್ ಸಿಕ್ಕಿದ ತಕ್ಷಣ ಇಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಇಲ್ಲ ಸುರೇಶ, ನಿನಗೆ ಕೆಲಸ ಕೊಡ್ಸಿದ್ರೆ ಏನ್ ಬೇಕಾದ್ರೂ ಕೆಲಸ ಮಾಡ್ತೀಯ ಅಂತ ಕೇಳಿದ್ರು. ನಾನು ಅದಕ್ಕೆ ಹೂ ಅಂದೆ. ಆದ್ರೆ ಈ ರೀತಿ ಕೆಲಸ ಮಾಡಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಏನು ಗೊತ್ತಾಗಲ್ಲ. ಪಾಪ ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ಕೂ ಗೊತ್ತಾಗಲ್ಲ. ಹೆಚ್ಚಿಗೆ ಮಾತಾಡಿದ್ರೆ ನಾಲ್ಕು ಕತ್ತರಿಸಾಕ್ಬಿಡ್ತೀನಿ. ನೀನ್ ಯಾರನ್ನ ತಲೆ ಹಿಡಿದು ಕೆಲಸ ಸಂಪಾದನೆ ಮಾಡಿದ್ಯಾ? ನಿನ್ ತಾಯಿನ, ನಿನ್ ತಂಗಿನ, ಇಲ್ಲ ನಿಮ್ ಮಕ್ಕನ್ನ? ನನ್ನ ಡಿಗ್ರಿಗೆ ಗೋಲ್ಡ್ ಮೆಡಲ್ ಸಿಗದಿರೋ ಕೆಲಸ ಈ ರೀತಿ ವ್ಯಭಿಚಾರದಿಂದ ಪಡಿಬೇಕನ್ನೋ ಮನುಷ್ಯ ನಾನಲ್ಲ. ಕುಮುದಿನಿ, ಇನ್ನೇನಿರೋ ಸರಿಯಲ್ಲ, ಬಾ. For more updates, like, comment, subscribe to our channel.